ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ನನ್ನ ಫಸ್ಟ್ ಲಾಂಗ್ ಫಾರ್ಮ್ ಕಾಂಟೆಂಟ್ ಕನ್ನಡದಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ನನ್ನ ಹತ್ರ ಟ್ರೈಪಾಡ್ ಇಲ್ಲ ಗೈಸ್, ನಾನು ಅಮ್ಮನ ಮನೇಲಿದ್ದೀನಿ. ಸೊ ನನ್ನ ಟ್ರೈಪಾಡ್ ಇಲ್ಲ, ಏನೂ ಇಲ್ಲ. ಜಸ್ಟ್ ನನ್ನ ಹತ್ರ ಏನೇನು ಪ್ರಾಡಕ್ಟ್ಸ್ ಇದೆ ಅದನ್ನು ತೋರಿಸ್ತಾ ಇದ್ದೀನಿ. ಇದೆಲ್ಲ ನನ್ನ ನೈಕಾದಲ್ಲಿ ಅಥವಾ ಅಮೆಝಾನಲ್ಲಿ, ಸೊ ಕಲೆಕ್ಟಿವ್ ಹಾಲ್ ಅಂತಲೇ ಹೇಳ್ಬೋದು. ತುಂಬ ತಿಂಗಳಿಂದ ಕಲೆಕ್ಟ್ ಮಾಡಿರೋದು. ನಾನು ತೋರಿಸಿರಲಿಲ್ಲ ಇದನ್ನು. ಆ್ಯಂಡ್ ನಂಗೆ ಅನಿಸ್ತು ಸ್ವಲ್ಪ ಸ್ಮಾಲ್ ರಿವ್ಯೂಸ್ ಕೊಡಬೇಕಂತ ಅನಿಸ್ತು. ಬಿಕಾಸ್ ನಾನು ಇವನ್ನೆಲ್ಲ ಯೂಸ್ ಮಾಡಿದ್ದೀನಿ. ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಯೂಸ್ ಮಾಡಿಲ್ಲ. ಸೊ ಇದು ಫಸ್ಟ್ ಇಂಪ್ರೆಷನ್ ಆಗಿರುತ್ತೆ ಫಾರ್ ಸಮ್ ಪ್ರಾಡಕ್ಟ್ಸ್. ಬಟ್ ಮೆಜಾರಿಟಿ ಆಫ್ ದ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿರೋದು. ಪ್ಲೀಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ ಆ್ಯಂಡ್ ಹೇಗಿದೆ ಅಂತ ತಿಳಿಸಿ. ಸೊ ದ ಫಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ಬಾಡಿ ಕೇರಿಂದ ಹೋಗ್ತೀನಿ. ಸೊ ಫಸ್ಟ್ ನಾನು ರ್ಯಾಂಡಮಾಗಿ ಬರ್ತೀನಿ ಗೈಸ್. ಲೈಕ್ ಫಸ್ಟ್ ನನ್ನ ಹತ್ರ ಇರೋದಿಲ್ಲಿ ಅರ್ತ್ ರಿದಮ್ ಅವರ ಬಟರ್ ಕ್ರೀಮ್ ಸೋಪ್ ಅಂತ. ಇದು ಬಂದು ಸೋಪ್, ಓಕೆ, ಬಟ್ ಅಂದರೆ ಕ್ರೀಮ್ ಫಾರ್ಮ್ಯಾಟಲ್ಲಿರುತ್ತೆ. ಸೊ ಒಂದಿದು ಕೊಟ್ಟಿರ್ತಾನೆ ಸ್ಪ್ಯಾಚುಲಾ ಆ್ಯಂಡ್ ಐಸ್ ಕ್ರೀಮ್ ಥರ ಇರುತ್ತೆ. ಇಟ್ ಸ್ಮೆಲ್ಸ್ ಸೋ ಗುಡ್. ಓ ಮೈ ಗಾಡ್. ಇದು ಬೆರಿ ವೇರಿಯಂಟ್. ನನಗೆ ಇದು ಎಕ್ಸಾಕ್ಟಾಗಿ ಲೈಕ್ ಏನಂತಾರೆ ಇದು, ಬ್ಲೂಬೆರಿ ಐಸ್ ಕ್ರೀಮ್ ಥರನೇ ಸ್ಮೆಲ್ ಇದೆ ಇದ್ರದ್ದು. ಓ ಮೈ ಗಾಡ್, ಡೆಫಿನೆಟಾಗಿ ಟ್ರೈ ಮಾಡಿ. ಆ್ಯಂಡ್ ಇದು $3.99 ಎಷ್ಟೋ ಅನಿಸುತ್ತೆ. ಬಟ್ ಆಲ್ವೇಸ್ ನೈಕಾದಲ್ಲಿ ನಾನು ಇದನ್ನು ಬೈ ಒನ್ ಗೆಟ್ ಒನ್ ಅಲ್ಲೇ ಟ್ರೈ ಮಾಡೋದು. ಇದು ನನ್ನ ಥರ್ಡ್ ಪರ್ಚೇಸ್. ಫಸ್ಟು ವೆನಿಲಾ ವೇರಿಯಂಟ್ ಟ್ರೈ ಮಾಡಿದ್ದೀನಿ. ಇಟ್ ಇಸ್ ಆ್ಯಾವ್ರೇಜ್. ಆ್ಯಂಡ್ ಕಾಫಿ ವೇರಿಯಂಟ್ ಅಂತೂ ನನಗೆ ತುಂಬಾ ಇಷ್ಟ. ಎಕ್ಸಾಕ್ಟ್ ಕಾಫಿ ಥರನೇ ಇದೆ ಸ್ಮೆಲ್ಲು. ನನಗೆ ನಾನು ಆ್ಯಕ್ಚುಲಿ ಕಾಫಿ ಪರ್ಸನ್ ಅಲ್ಲ, ಐ ಆಮ್ ಅ ಟೀ ಪರ್ಸನ್. ಬಟ್ ನಂಗೆ ಅದು ಸ್ಮೆಲ್ ನೋಡೋದೇ ಕಾಫಿ ಕುಡಿಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು ಅಷ್ಟು ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ದ ಕ್ವಾಲಿಟಿ ಈಸ್ ರಿಯಲಿ ಗುಡ್. ಸೊ ಇಫ್ ಯು ಆರ್ ಅ ಶೇವಿಂಗ್ ಪರ್ಸನ್, ನಿಮ್ಗೆ ಇದು ಶೇವಿಂಗ್ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆಗಿದೆ. ಟ್ರೈ. ಐ ಹ್ಯಾವ್ ದಿಸ್ ಫೇಸ್ ವಾಶ್. ಇದು ಮಾಮಾ ಅರ್ತ್ ಅವರ ರೈಸ್ ಡ್ಯೂವಿ ಬ್ರೈಟ್ ಫೇಸ್ ವಾಶ್. ಇದರಲ್ಲಿ ರೈಸ್ ವಾಟರ್ ಆ್ಯಂಡ್ ನೈಸಿನಮೈಡ್ ಇದೆ. ಇದನ್ನು ನನ್ನ ಸೆಕೆಂಡ್ ಪರ್ಚೇಸ್. ಫಸ್ಟ್ ಇದನ್ನು ಒಂದ್ಸಲ ಟ್ರೈ ಮಾಡಿದ್ದೀನಿ, ನನಗೆ ತುಂಬ ಇಷ್ಟ ಆಗಿತ್ತು. ಆ್ಯಂಡ್ ಇದು ಅಫೋರ್ಡಬಲ್ ಕೂಡ. ಆ್ಯಂಡ್ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ಇದು ತುಂಬ ಚೆನ್ನಾಗಿದೆ, ಫೋಮ್ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಅದು ಶ್ಯಾಂಪೂ, ಓಕೆ, ಇದು ನನ್ನ ನ್ಯೂ ಪರ್ಚೇಸ್. ನನ್ನ ಹತ್ರ ಶ್ಯಾಂಪೂ ಇರಲಿಲ್ಲ. ಲೈಕ್ ಐ ಡಿಂಟ್ ಗೆಟ್ ಇಟ್. ಇಫ್ ಯು ಡೋಂಟ್ ನೋ, ನಾನು ಮೈಸೂರು ಅಂದರೆ ನಮ್ಮ ಮನೆಗೆ ಬಂದಿದ್ದೀನಿ ನಾನು. ನಮ್ಮ ಮನೆ ಯಾಕಂದರೆ ಬಾಣನ್ ತನಕ ಬಂದಿದ್ದು ನಾನು. ಆ್ಯಂಡ್ ಆಯಿತು, ಮಗುಗೀಗ 4 ತಿಂಗಳಾಗೋಗಿದೆ ಆಲ್ರೆಡಿ. ಸೊ ನನ್ನ ಹತ್ರ ಶ್ಯಾಂಪೂ ಇರಲಿಲ್ಲ. ನಾನು ಸೀಗೆಕಾಯಿ ಯೂಸ್ ಮಾಡ್ತಾಯಿದ್ದು. ಬಟ್ ಯಾಕೋ ಗೊತ್ತಿಲ್ಲ, ಸೀಗೆಕಾಯಿ ಅಂದರೆ ನನ್ನ ಕೂದಲು ತುಂಬ ರಫ್ ಅನಿಸ್ತಾಯಿತ್ತು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಲಾರಿಯಲ್ ಪ್ಯಾರಿಸ್ ಅವರ ಡ್ರೀಮ್ ಲೆಂತ್ ಅಂತ. ಆ್ಯಂಡ್ ನಾನು ಇದನ್ನು ಆಲ್ವೇಸ್ ಯೂಸ್ ಮಾಡಲ್ಲ. ಬಟ್ ಒಂದ್ಸಲ ಸೀಗೆ ಪುಡೀಲಿ ತಲೆ ಉಜ್ಜಾದ್ಮೇಲೆ ಸೆಕೆಂಡ್ ವಾಶ್ನ ನಾನು ಶ್ಯಾಂಪೂ ಯೂಸ್ ಮಾಡ್ತೀನಿ. ಆ್ಯಂಡ್ ಈ ಶ್ಯಾಂಪೂ ಚೆನ್ನಾಗಿದೆ. ಇದನ್ನು ನಾನು ಒಂದೇ ಸಲ ಯೂಸ್ ಮಾಡಿರೋದು ಇಲ್ಲಿ ತನಕ. ಆನೆಸ್ಟ್ ರಿವ್ಯೂ ಕೊಡೋಕ್ಕಾಗಲ್ಲ. ಇದರಲ್ಲಿ ಏನಂತ ಇದೆ ಅಂದರೆ ಕ್ಯಾಸ್ಟರ್ ಆಯಿಲ್ ಇದೆ ಆ್ಯಂಡ್ ಕೆರಾಟಿನ್ ಇದೆ ಅಂತ ಇದೆ. ಇದು ಸ್ಟ್ರೆಂತ್ಗೆ ಹೆಲ್ಪ್ ಮಾಡುತ್ತೆ ಅಂತ ಇದೆ. ಬಿಕಾಸ್ ನನ್ನ ಕೂದಲಂತೂ 3 ಮಂತ್ಸ್ ಆದಮೇಲೆ ತುಂಬ ಉದ್ರಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಪೋಸ್ಟ್ ಪಾರ್ಟಮ್ ಏರ್ ಫಾಲ್ ಸ್ಟಾರ್ಟ್ ಆಗಿದೆ. ದೇವರೇ ಕಾಪಾಡಬೇಕು ನನ್ನ ಕೂದಲನ್ನ. ಬಟ್ ಐ ಡೋಂಟ್ ನೋ. ಸೊ ಇಟ್ ಇಸ್ ಅ ಕಾಮನ್ ಅಂತ ಹೇಳ್ತಾರೆ. ಬಟ್ ನಾನು ಆದಷ್ಟು ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ ಕೂದಲನ್ನ ಚೆನ್ನಾಗಿ ಇಟ್ಕೊಳ್ಳೋಕ್ಕೆ. ಆ್ಯಂಡ್ ಈ ಶ್ಯಾಂಪು ಜೊತೆಗೆ ಈ ಕಂಡೀಷ್ನರ್ ಯೂಸ್ ಮಾಡ್ತೀನಿ. ಇದು ನಾನು ಹೊಸದಾಗಿ ತೊಗೊಂಡಿದ್ದು. ಇದು ಬಿ ಬ್ಲಡ್ ಅವರ ಸಲೋನ್ ಲೈಕ್ ಹೇರ್. ಇದು ಹೇರ್ ಫಾಲ್ ಕಂಟ್ರೋಲ್ ಕಂಡೀಷ್ನರ್. ಸೊ ಇದನ್ನು ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಏರ್ ಫಾಲ್ ಕಡಿಮೆ ಮಾಡುತ್ತಾ ಇಲ್ವಾ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಆ್ಯಂಡ್ ಇದು ಪೋಸ್ಟ್ ಪಾರ್ಟಮ್ ಏರ್ ಫಾಲ್ ಗೈಸ್, ಇಟ್ ಇಸ್ ಹಾರ್ಮೋನಲ್. ಅದು ನೀವೇನು ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ನನ್ನ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು. ಐ ಆಮ್ ಟೇಕಿಂಗ್ ಕೇರ್, ಓಕೆ. ಸ್ಟ್ರೆಚ್ ಮಾರ್ಕ್ ಕ್ರೀಮು ಥ್ರೈವ್ ಅಂತ. ಇದು ಹೊಸ ಬ್ರ್ಯಾಂಡ್ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲೂ ಎಲ್ಲೋ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಆ್ಯಂಡ್ ನಾನು ಬಯೋ ಆಯಿಲ್ ಯೂಸ್ ಮಾಡಿದ್ದೆ ಥ್ರೂ ಔಟ್ ಪ್ರೆಗ್ನೆನ್ಸಿ. ಕೊಕೊನಟ್ ಆಯಿಲು, ಬಯೋ ಆಯಿಲು. ಬಟ್ ನನ್ನ ಸ್ಟ್ರೆಸ್ ಮಾರ್ಕ್ಸ್ ಅಂತೂ ಬಂದಿದೆ, ಅದು ಹೋಗ್ತಾ ಇಲ್ಲ. ಆ್ಯಂಡ್ ಅದು ಹೋಗಲ್ಲ ಅಂತ ತುಂಬ ಜನ ಹೇಳ್ತಾರೆ. ಬಟ್ ನನ್ನ ಪ್ರಯತ್ನ ನಾನು ಮಾಡೋಣ ಅಂತ ಇದು ತೊಗೊಂಡೆ. ಇದನ್ನು ನಾನು ಮಾರ್ನಿಂಗ್ ಆ್ಯಂಡ್ ನೈಟ್ ಯೂಸ್ ಮಾಡ್ತೀನಿ. ಸೊ ಐ ಡೋಂಟ್ ನೋ ಮಚ್ ಬಿಕಾಸ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಎಲ್ಲ ತುಂಬ ಟೈಮ್ ತೊಗೊಳುತ್ತೆ. ಆ್ಯಂಡ್ ಕಂಟಿನ್ಯೂಸ್ ಆಗಿ ನೀವು ಯೂಸ್ ಮಾಡಬೇಕು. ಅದು ರಿಸಲ್ಟ್ ಗೊತ್ತಾಗಬೇಕಂದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಫ್ಯೂಚರ್ ವೀಡಿಯೋಸಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಎಂಟಿ ವೀಡಿಯೋಸ್ ಅಂತ ಮಾಡ್ತೀನಿ. ಅದರಲ್ಲಿ ನಾನು ಎಲ್ಲನೂ ಯೂಸ್ ಮಾಡಿರೋದನ್ನೇ ಹೇಳ್ತೀನಿ. ಆ್ಯಂಡ್ ಎಂಟಿ ಆಗಿರೋದು ವರ್ತಾ ಇಲ್ವಾ ಅಂತ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಆ್ಯಂಡ್ ಈ ಸೌಂಡ್ಗಳನ್ನೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ನಾನು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇದಕ್ಕೆ. ಬಿಕಾಸ್
ನನ್ನ ಮಗು ಮಲಗಿದಾಗಲೇ ನಾನು ಇವೆಲ್ಲ ಕೆಲಸ ಮಾಡ್ಕೋಬೇಕು ಆ್ಯಂಡ್ ನಂದು ಫ್ರೀಲ್ಯಾನ್ಸ್ ವರ್ಕ್ ಕೂಡ ಇದೆ. ಸೊ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಡೂ. ಸೊ ನಾನು ಪಾಪ ಮಲಗಿದಾಗಲೇ ಇವೆಲ್ಲ ಮಾಡಬೇಕು. ಸೊ ಪ್ಲೀಸ್ 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 ಎಕ್ಸ್ಕ್ಯೂಸ್ ಈ ವಾಯ್ಸ್ನ, ಈ ಬ್ಯಾಕ್ಗ್ರೌಂಡ್ ನಾಯ್ಸಸ್ನೆಲ್ಲ ಪ್ಲೀಸ್ ಇಗ್ನೋರ್ ಮಾಡಿ. ವಾಷಿಂಗ್ ಮಿಷಿನ್ ರನ್ ಆಗ್ತಿದೆ, ಅಲ್ಲೆಲ್ಲೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಪ್ಲೀಸ್ ಇಗ್ನೋರ್ ಮಾಡಿ ಪ್ಲೀಸ್. ನೆಕ್ಸ್ಟು ಹೇರ್ ಪ್ರಾಡಕ್ಟ್ ಬಂದರೆ ಇದು ವಿಶ್ ಕೇರ್ ಅವರ ಹೇರ್ ಗ್ರೋತ್ ಸೆರಮ್ ಕಾನ್ಸಂಟ್ರೇಟ್ ಅಂತ. ಸೊ ಇದು ನಾನು ಹೆಗೇನ್ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕಂತಲೇ ಪರ್ಚೇಸ್ ಮಾಡಿದ್ದು. ಇದನ್ನು ಯೂಸ್ ಮಾಡೋದು ಸ್ಟಾರ್ಟ್ ಮಾಡಿ 1 ವೀಕ್ ಆಗಿದೆ. ಆ್ಯಂಡ್ ಈಗಲೇ ನಾನು ರಿಸಲ್ಟ್ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಮೇಕಪ್ ಎಲ್ಲ ಆದರೆ ಇನ್ಸ್ಟೆಂಟಾಗಿ ರಿವ್ಯೂನ ಹೇಳ್ಬೋದು, ಬಟ್ ಸ್ಕಿನ್ ಕೇರ್ ಬಾಡಿ ಕೇರ್ ಪ್ರಾಡಕ್ಟ್ಸ್ನ ಡೆಫಿನೆಟ್ಲಿ ಹೇಳೋಕ್ಕಾಗಲ್ಲ. ಸಲ ಯೂಸ್ ಮಾಡಬೇಕಾಗತ್ತೆ. ಆ್ಯಂಡ್ ನಾನು ತಪ್ಪು ರಿವ್ಯೂಸ್ ಕೊಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನನ್ನ ದುಡ್ಡು ಅಂತಲ್ಲ, ಇದು ನೀವು ನನ್ನ ನಂಬಿ ನೀವು ದುಡ್ಡು ಕೊಟ್ಟು ತೊಗೊಂಡಾಗ ಆ ನಂಬಿಕೆನ ನಾನು ಉಳಿಸ್ಕೋಬೇಕು, ಸುಮ್ಮನೆ ಹೇಳೋಕ್ಕಾಗಲ್ಲ. ಸೊ ಇದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಇನ್ ಫ್ಯೂಚರಲ್ಲಿ ವರ್ಕ್ ಆಗುತ್ತಾ ಇಲ್ವಾ ಅಂತ ಹೇಳ್ತೀನಿ. ಇದು ಯೂರಿಯೇಜ್ ಥರ್ಮಲ್ ಸ್ಪ್ರೇ ಅಂತ. ಇದು ಏನಂದರೆ ನನ್ನ ಸ್ಕಿನ್ ತುಂಬಾ ಬ್ರೇಕ್ಔಟ್ಸ್ ಆಗಿತ್ತು. ನನಗೆ ಪ್ರೆಗ್ನೆನ್ಸಿಲಂತೂ ನನ್ನ ಸ್ಕಿನ್ ವರ್ಸ್ಟ್ ಆಗಿ ಹೋಗಿತ್ತು. ತುಂಬಾ ಪಿಂಪಲ್ಸು, ತುಂಬ ಆ್ಯಕ್ನೆ ಮಾರ್ಕ್ಸು, ನನಗೆ ಏನು ಹಾಕಿದ್ರೂ ಇರಿಟೇಟ್ ಆಗ್ತಾಯಿತ್ತು. ಈವನ್ ಮಾಯ್ಶ್ಚರೈಸರ್ ಕೂಡ ಸೂಟ್ ಆಗ್ತಿರಲಿಲ್ಲ. ಆ್ಯಂಡ್ ಮಾಯ್ಶ್ಚರೈಸರ್ ಹಾಕಿಲ್ಲ ಅಂದ್ರೂ ಪಿಂಪಲ್ಸ್ ಬರ್ತಾಯಿತ್ತು, ಡ್ರೈ ಅನಿಸ್ತಾಯಿತ್ತು, ಪಿಂಪಲ್ಸ್ ಇರೋ ಜಾಗ ಎಲ್ಲ ಇಚ್ಚಿಂಗ್ ಆಗ್ತಾಯಿತ್ತು. ಸೊ ನನಗೆ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಏನೂ ಹಾಕೋಕ್ಕೆ ಇಷ್ಟ ಇರಲಿಲ್ಲ, ಬಿಕಾಸ್ ಅದು ಮಗುಗೆ ಹಾರ್ಮ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಏನೂ ಆಗ್ತಾಯಿರಲಿಲ್ಲ. ಈಗಲೂ ಲ್ಯಾಬ್ ಟೆಸ್ಟಿಂಗ್ ಟೈಮಲ್ಲಿ ನಾನು ತುಂಬ ರಿಸರ್ಚ್ ಮಾಡಿ ಇವನ್ನೆಲ್ಲ ಪರ್ಚೇಸ್ ಮಾಡಿರೋದು. ಇಂಗ್ರೀಡಿಯೆಂಟ್ಸ್ ಒಂದೊಂದು ಚೆಕ್ ಮಾಡಿ ಯೂಸ್ ಮಾಡ್ಬೋದಾ ಮಾಡಬಾರ್ದಾ ಎಲ್ಲನೂ ನೋಡ್ಕೊಂಡೆ ಪರ್ಚೇಸ್ ಮಾಡಿರೋದು. ಸೊ ಯು ಕ್ಯಾನ್ ಟ್ರಸ್ಟ್ ಮೀ. ಇದು ಬಂದು ಯೂರಿಯೇಜ್ ಥರ್ಮಲ್ ಸ್ಪ್ರೇ. ಇದು ಪ್ಯೂರ್ ಥರ್ಮಲ್ ವಾಟರ್ ಅಂದರೆ ಅಲ್ಲೊಂದು ಹಿಲ್ ಸ್ಟೇಷನ್ ಅದು. ಸೊ ಅಲ್ಲಿ ಥರ್ಮಲ್ ವಾಟರ್, ಅದು ವಾಟರ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹಾಕಿರೋದು ಇದರಲ್ಲಿ. 100% ಪ್ಯೂರ್ ಅಂತ. ಆ್ಯಂಡ್ ಇದು ತುಂಬಾ ಚೆನ್ನಾಗಿದೆ, ರಿಫ್ರೆಶಿಂಗ್ ಆಗಿದೆ, ಎಸ್ಪೆಷಲಿ ಫಾರ್ ಸಮ್ಮರ್, ರೈಟ್? ತುಂಬಾ ಬ್ಯೂಟಿಫುಲ್ ಆಗಿದೆ. ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗೋಗಿದೆ, ಬಟ್ ನನಗಿದು ಯಾವಾಗ ನಾನು ಯೂಸ್ ಮಾಡ್ತೀನಿ ಅಂದರೆ ನನ್ನ ಸ್ಕಿನ್ ಇರಿಟೇಟೆಡ್ ಫೀಲ್ ಆದಾಗ, ಇಲ್ಲ ಎಲ್ಲೋ ಒಂದು ಕಡೆ ಪಿಂಪಲ್ ಬಂದಾಗ, ಇಲ್ಲ ತುಂಬ ಸ್ವೆಟಿನೆಸ್ ಅನಿಸಿದಾಗ, ನನಗೆ ಏನಾದರೂ ರಿಫ್ರೆಶ್ಮೆಂಟಿಗೆ ಬೇಕು ಅಂದರೆ ಜಸ್ಟ್ ಐ ಟೇಕ್ ದಿಸ್ ಆ್ಯಂಡ್ ಐ ಸ್ಪ್ರೇ ಕೂಡ ತುಂಬಾ ಫೈನ್ ಆಗಿದೆ ನೋಡಿ. ಯು ಕ್ಯಾನ್ ಸಿ, ರೈಟ್? ಇಟ್ಸ್ ಬ್ಯೂಟಿಫುಲ್. ನಂಗೆ ತುಂಬ ಇಷ್ಟ ಆಯಿತು. ಟ್ರಾವೆಲ್ ಫ್ರೆಂಡ್ಲಿ ಆ್ಯಂಡ್ ಐ ಗಾಟ್ ಇಟ್. ಏನಪ್ಪ ಇವಳು ಬಾಟಲ್ ತನಕ ಬಂದು ಇಷ್ಟೊಂದು ತೊಗೊಂಬಂದಿದ್ದಾಳೆ ಅಂತ ಅಂದ್ಕೋಬೇಡಿ, ಬಿಕಾಸ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್. ನನಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಟ್ರೈ ಮಾಡಬೇಕನ್ಸುತ್ತೆ. ಆ್ಯಂಡ್ ನನಗೆ ಇಷ್ಟ ಟ್ರೈ ಮಾಡೋಕ್ಕೆ. ಆ್ಯಂಡ್ ನಿಮಗೆಲ್ಲರಿಗೂ ರಿವ್ಯೂ ಕೊಡೋದು ತುಂಬಾ ಇಷ್ಟ. ಆ್ಯಂಡ್ ಈಗ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದಾಗ ಮೇಕಪ್ ಚಾನಲಾಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಬರ್ತಾ ನಾನು ಲೈಫ್ ಸ್ಟೈಲ್ ರಿಲೇಟೆಡ್ ಕಾಂಟೆಂಟ್ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರೀಸೆಂಟಾಗಿ. ಬಟ್ ಐ ವಾಂಟೆಡ್ ಟು ಟ್ರೈ ದಿಸ್, ಸೊ ಐ ಗಾಟ್ ಇಟ್. ಆ್ಯಂಡ್ ಇದರಲ್ಲಿ ಸ್ವಲ್ಪ ಏನಂದರೆ ನನಗೆ ಗಿಫ್ಟಾಗಿ ಬಂದಿದೆ. ಸೊ ಅದನ್ನು ನಾನು ಹೇಳ್ತೀನಿ, ಆಯಿತಾ? ಸೊ ನೆಕ್ಸ್ಟು ಬಂದು ಮಾಯ್ಶ್ಚರೈಸರ್. ಇದು ಬಯೋಡರ್ಮಾ ಮಾಯ್ಶ್ಚರೈಸರ್. ಇದು ಆಟೋಡರ್ಮ್ ಕ್ರೆಮ್ ಅಲ್ಟ್ರಾ ಮಾಯ್ಶ್ಚರೈಸರ್. ತುಂಬಾ ಬ್ಯೂಟಿಫುಲ್ ಮಾಯ್ಶ್ಚರೈಸರ್. ಇದು ಫಾರ್ ನಾರ್ಮಲ್ ಟು ಡ್ರೈ ಸ್ಕಿನ್. ನಿಮ್ಗೆ ಆಯಿಲಿ ಸ್ಕಿನ್ ಆಗಿದ್ದರೆ ಪ್ಲೀಸ್ ಟ್ರೈ ಮಾಡಬೇಡಿ, ನಿಮ್ಗೆ ಇಷ್ಟ ಆಗಲ್ಲ, ಬಿಕಾಸ್ ಇದು ಸ್ವಲ್ಪ ಹೆವಿ ಅನಿಸುತ್ತೆ. ಬಟ್ ನಾರ್ಮಲ್ ಟು ಡ್ರೈ ಸ್ಕಿನ್ ಪೀಪಲ್ಗೆ ಇದು ಸಖತ್ತಾಗಿ ಸೂಟ್ ಆಗುತ್ತೆ. ಎಸ್ಪೆಷಲಿ ವಿಂಟರ್ಗಂತೂ ಮಸ್ತಾಗಿ ಸೂಟ್ ಆಗುತ್ತೆ. ನಾನು ಇದನ್ನು ನೈಟ್ ಟೈಮ್ ಯೂಸ್ ಮಾಡ್ತೀನಿ, ಬಿಕಾಸ್ ನಾನು ಆ್ಯಸಿಲಿಕ್ ಆ್ಯಸಿಡ್ ಜೆಲ್ ಇದನ್ನೇ ಯೂಸ್ ಮಾಡೋದು ನೈಟು ಮಲ್ಗೋವಾಗ. ಸೊ ಇದು ಯೂಸ್ ಮಾಡಿದಾಗ ನನಗೆ ಒಂಥರ ಸೂದಿಂಗ್ ಆಗಿರೋ ಅಂಥ ಕ್ರೀಮ್ ಬೇಕು. ಇದು ಡಾರ್ಕ್ ಸ್ಪಾಟ್ನ ಎಷ್ಟೋ ಕಡಿಮೆ ಮಾಡಿಬಿಟ್ಟಿದೆ. ಡೆಫಿನೆಟ್ಲಿ ವರ್ತ್ ದ ಮನಿ. ಆ್ಯಂಡ್ ಇದು ನನಗೆ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ನಾನು ಎಷ್ಟೊಂದು ಸಿರಮ್ಸ್ ಟ್ರೈ ಮಾಡಿದ್ದೀನಿ, ಕ್ರೀಮ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಮಾರ್ಕ್ಸ್ ಅಂತೂ ಹೋಗ್ತಾ ಇರಲಿಲ್ಲ. ಇನ್ನೂ ಇದೆ ನಂಗೆ ಮಾರ್ಕ್ಸು, ಬಟ್ ಫೌಂಡೇಶನ್ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇಲ್ಲ. ಬಟ್ ಇನ್ನೂ ಇದೆ ಮಾರ್ಕ್ಸು, ಬಟ್ ಕಡಿಮೆ ಆಗ್ತಾ ಇದೆ, ಧೀರೆ ಕಡಿಮೆ ಆಗ್ತಾ ಇದೆ. ಸೊ ಇದು ಯೂಸ್ ಮಾಡೋದ್ರಿಂದ ನನಗೆ ಸೂದಿಂಗ್ ಮಾಯ್ಶ್ಚರೈಸರ್ ಬೇಕಿತ್ತು. ಸೊ ನೈಟ್ ಟೈಮ್ಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಎಗೈನ್ ಸ್ವಲ್ಪ ಇಷ್ಟು ಯೂಸ್ ಮಾಡಿದ್ರೆ ಸಾಕು. ಇದು ಡೆಫಿನೆಟ್ಲಿಗೆ ಒಂದು 6-7 ತಿಂಗಳು ಬರುತ್ತೆ. ಇದು ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ನಾನು ಸನ್ಸ್ಕ್ರೀನ್ನ ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೆ. 1 ವರ್ಷ ಯೂಸೇ ಮಾಡಿರಲಿಲ್ಲ. ಅಟ್ಲೀಸ್ಟ್ ಫಿಸಿಕಲ್ ಸನ್ಸ್ಕ್ರೀನ್ ಯೂಸ್ ಮಾಡ್ಬೋದಿತ್ತು, ಬಟ್ ಇಲ್ಲೆಲ್ಲ ಒಂಥರ ಪ್ಯಾಚಸ್ ಥರ ಆಗಿತ್ತು. ಸನ್ ಬರ್ನ್ ಅಂತಲೇ ಹೇಳ್ಬೋದು. ಬಿಕಾಸ್ ಸನ್ಸ್ಕ್ರೀನ್ ತುಂಬ ಇಂಪಾರ್ಟೆಂಟ್ ಗೈಸ್. ನೀವು ಈವನ್ ಮನೇಲಿದ್ರೂ ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಈವನ್ ಡಾಕ್ಟರ್ಸ್ ಕೂಡ ಇದನ್ನೇ ಹೇಳೋದು. ಎಸ್ಪೆಷಲಿ ನೀವು ಜಾಸ್ತಿ ಬಿಸಿಲಿರೋ ಜಾಗದಲ್ಲಿ ಇದ್ದಾಗ, ಓಕೆ? ಇಫ್ ಯು ಆರ್ ಇನ್ ಅ ಕೋಲ್ಡರ್ ಪ್ಲೇಸ್ ಬೇಕಾಗಲ್ಲ ಅಷ್ಟು, ಬಟ್ ರೇಡಿಯೇಷನ್ ಜಾಸ್ತಿ ಇರೋದ್ರಿಂದ ನಮ್ಮ ಇಂಡಿಯನ್ ಕ್ಲೈಮೇಟ್ಗೆ ಸನ್ಸ್ಕ್ರೀನ್ ವೆರಿ ಇಂಪಾರ್ಟೆಂಟ್.
ಇದು ನನಗೆ ಟೊಮ್ಯಾಟೊ ಹೇಳಿರೋದು. ಓಕೆ, ನಾನೇ ಹೇಳ್ತಾ ಇಲ್ಲ, ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿದ್ದೀನಿ ಸನ್ಸ್ಕ್ರೀನ್ ಬಗ್ಗೆ ನಾನು. ಆ್ಯಂಡ್ ನಾನು ಒಂದು 100 ಸನ್ಸ್ಕ್ರೀನ್ ಟ್ರೈ ಮಾಡಿಬಿಟ್ಟಿದ್ದೀನಿ ಪಾಸ್ಟ್. ಓಕೆ, ಬಟ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಯೂಸ್ ಮಾಡಿಲ್ಲ ಸನ್ಸ್ಕ್ರೀನು. ಬಟ್ ಫಿಸಿಕಲ್ ಸನ್ಸ್ಕ್ರೀನ್ ಯು ಕ್ಯಾನ್ ಯೂಸ್. ಪ್ರೆಗ್ನೆನ್ಸಿಲಿದ್ದಾಗ ಒಂದು ಕೀಪ್ ಇನ್ ಮೈಂಡ್, ನೀವು ಪ್ರೆಗ್ನೆನ್ಸಿ ಇದ್ದಾಗ ಅಥವಾ ನೀವು ಬ್ರೆಸ್ಟ್ ಫೀಡ್ ಮಾಡುವಾಗ ದಯವಿಟ್ಟು ಕೆಮಿಕಲ್ ಸನ್ಸ್ಕ್ರೀನ್ ಯೂಸ್ ಮಾಡಬೇಡಿ, ಅದು ಹಾರ್ಮ್ ಆಗುತ್ತೆ. ಫಿಸಿಕಲ್ ಸನ್ಸ್ಕ್ರೀನ್ ನೀವು ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. 100% ಮಿನರಲ್ ಸನ್ಸ್ಕ್ರೀನ್ ಆಗಿರಬೇಕು. ಆ್ಯಂಡ್ ಇದು ನಾನು ಯೂಸ್ ಮಾಡೋದು ಹೈಫನ್ ಅವರ ಫಿಸಿಕಲ್ ಸನ್ಸ್ಕ್ರೀನ್. ಇದು 100% ಮಿನರಲ್ ಸನ್ಸ್ಕ್ರೀನ್ ವಿತ್ SPF 50 PA 4+. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟ್ ಟೆಕ್ಸ್ಚರ್, ನನಗೆ ಸಖತ್ ಇಷ್ಟ ಇದು. ಐ ಥಿಂಕ್ ನಾನು ಒಂದು ಶಾರ್ಟ್ ವಿಡಿಯೋನೂ ಮಾಡಿದ್ದೀನಿ ಇದ್ರದ್ದು. ಸೊ ಇಟ್ ಇಸ್ ಲೈಕ್ ಅ ಮಿಲ್ಕ್, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ವೈಟ್ ಕಾಸ್ಟ್ ಕೊಡೋಲ್ಲ. ಯೂಶ್ವಲಿ ಮಿನರಲ್ ಸನ್ಸ್ಕ್ರೀನ್ ತುಂಬ ವೈಟ್ ಕಾಸ್ಟ್ ಕೊಡುತ್ತೆ, ನಂಗೆ ಅದಕ್ಕೆ ಇಷ್ಟ ಆಗ್ತಾರಲ್ಲ, ನಾನು ಹಾಕ್ತಾನೆ ಇರಲಿಲ್ಲ ಸನ್ಸ್ಕ್ರೀನು. ಬಟ್ ಇದು ಯಾವಾಗ ಇದನ್ನು ನಾನು ಹುಡ್ಕಿದ್ನೋ ಆವಾಗಿಂದ ನಾನು ಐ ಆಮ್ ನೆವರ್ ಗೋಯಿಂಗ್ ಬ್ಯಾಕ್. ಸೊ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಐ ಹ್ಯಾವ್ ಅ ಮಾಯ್ಶ್ಚರೈಸರ್ ಅಗೇನ್. ದಿಸ್ ಇಸ್ ಲನೇಶ್ ಮಾಯ್ಶ್ಚರೈಸರ್. ಪ್ರೈಸಸ್ ಎಲ್ಲ ನಾನು ನಿಮಗೆ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಚೆಕ್. ಐಕಾದೆಲ್ಲ ಅಮೆಝಾನೆಲ್ಲ ಚೆಕ್ ಮಾಡಿ, ಡೆಫಿನೆಟ್ಲಿ ಎಲ್ಲ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ನನ್ನ ಹತ್ರ ಇರೋದು ಇದು ಲನೇಶ್ ಮಾಯ್ಶ್ಚರ್, ಇದು ವಾಟ್ ಇಸ್ ದಿಸ್ ವಾಟರ್ ಸ್ಲೀಪಿಂಗ್ ಮಾಸ್ಕ್ ಅಂತ ಬ್ಲೂ ಕಲರ್ ವೇರಿಯಂಟ್. ಇದರಲ್ಲಿ ಗ್ರೀನ್ ಕಲರ್ ಬರುತ್ತೆ. ಗ್ರೀನ್ ಕಲರು ಸ್ವಲ್ಪ ಥಿಕ್ ಅನಿಸುತ್ತೆ, ಇದು ನಾನು ಅದನ್ನ ಯೂಸ್ ಮಾಡಿಲ್ಲ. ಬಟ್ ಇದು ಸಕ್ಕತ್ತಾಗಿದೆ ಗೈಸ್. ಇದು ಒಂಥರ ಲೈಕ್ ವಾಟರ್ ಥರನೇ ಇದೆ, ಈಸಿಲಿ ಬ್ಲೆಂಡ್ ಆಗುತ್ತೆ. ಎಸ್ಪೆಷಲಿ ಸಮ್ಮರ್ ಆ್ಯಂಡ್ ರೈನಿ ಸೀಸನ್ಗೆ ಇದು ವೆರಿ ಗುಡ್. ನಾನು ಇದನ್ನು ಮಾರ್ನಿಂಗ್ ಯೂಸ್ ಮಾಡ್ತೀನಿ. ಆ್ಯಂಡ್ ಸಮ್ಟೈಮ್ಸ್ ಮಾರ್ನಿಂಗು ನಾನು ಸ್ಕಿಪ್ ಮಾಡಿಬಿಡ್ತೀನಿ ಮಾಯ್ಶ್ಚರೈಸರ್, ಬರೀ ಸನ್ಸ್ಕ್ರೀನ್ ಹಾಕ್ಕೊಂಡ್ಬಿಡ್ತೀನಿ. ಐ ನೋ ಇಟ್ ಇಸ್ ರಾಂಗ್, ಬಟ್ ಇದೊಂಥರ ವಾಟರ್ ಥರ ಟೆಕ್ಸ್ಚರ್, ಇಟ್ಸ್ ವೆರಿ ಬ್ಯೂಟಿಫುಲ್, ಇಟ್ ಬ್ಲೆಂಡ್ಸ್ ಈಸಿಲಿ. ಇದು ಮಾಯ್ಶ್ಚರೈಸರ್ ಸ್ವಲ್ಪ ಎಕ್ಸ್ಪೆನ್ಸಿವ್ಸ್, ಬಟ್ ನಾನು ಇದನ್ನು ಸೇಲಲ್ಲಿ ತೊಗೊಂಡಿದ್ದು, ನಂಗೆ ಒಂದು 20% ಆಫಲ್ಲಿ ಸಿಕ್ತು. ಆ್ಯಂಡ್ ಇದು 60 ml ಅನಿಸುತ್ತೆ, 70 ml, ಬಟ್ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಇದು. ಸೊ ನಿಮಗೆ ಒಂದು 4 to 5 months ಇದು ಬರುತ್ತೆ. ಸೊ ನಾನು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಬಿಕಾಸ್ ನನ್ನ ಸ್ಕಿನ್ ತುಂಬಾ ಇರಿಟೇಟೆಡ್ ಆಗಿತ್ತು. ಆ್ಯಂಡ್ ಯಾವ ಮಾಯ್ಶ್ಚರೈಸರು ಸೂಟ್ ಆಗ್ತಿರಲಿಲ್ಲ ನನಗೆ. ಕ್ಲಿನಿಕ್ ಮಾಯ್ಶ್ಚರ್ ಸರ್ಚು ಮತ್ತು ಇದು ಇವೆರಡೇ ನಂಗೆ ಪರ್ಫೆಕ್ಟಾಗಿ ಸೂಟ್ ಆಗಿದ್ದು. ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ. ಆ್ಯಂಡ್ ಆಫ್ಟರ್ ದಟ್ ಐ ಹ್ಯಾವ್ ಅ ಡಿಯೋಡ್ರೆಂಟ್. ಸೊ ದಿಸ್ ಇಸ್ ಸೋಲ್ಡೆ ಜನರೋ ಡಿಯೋಡ್ರೆಂಟ್. ಇದು ಅಲ್ಯೂಮಿನಿಯಂ ಫ್ರೀ ಡಿಯೋಡ್ರೆಂಟ್, 57 grams ಇದೆ. ಸೊ ನನಗೆ ಸೋಲ್ಡೆ ಜನರೋ ತುಂಬ ಇಷ್ಟ ಆ್ಯಸ್ ಎ ಬ್ರ್ಯಾಂಡ್. ನನ್ನ ಹತ್ರ ಅವ್ರ ಬಾಡಿ ಮಿಸ್ಟ್, ಬಾಡಿ ಲೋಷನ್ ಎಲ್ಲ ಇದೆ. ಎಸ್ಪೆಷಲಿ ಇದು 62 ನಂಗೆ ತುಂಬಾ ಇಷ್ಟ. ಇದ್ರದ್ದು ಕ್ರೀಮ್ ಇದೆ ನನ್ನ ಹತ್ರ, ವಾಟ್ ಈಸ್ ಇದು 68 ಅನಿಸುತ್ತೆ. ಇದ್ರದ್ದು ಕ್ರೀಮ್ ಇದೆ, ನಂಗೆ ಅದ್ರ ಸ್ಮೆಲ್ ತುಂಬಾ ಇಷ್ಟ. ಆ್ಯಂಡ್ ಸಮ್ಮರ್ ಅಲ್ವಾ, ಸೊ ನಾನು ಹೆಂಗೂ ಪರ್ಫ್ಯೂಮ್ ಯೂಸ್ ಮಾಡೋಂಗಿಲ್ಲ. ಡಿಯೋಡ್ರೆಂಟ್ ಬೇಕೇ ಬೇಕು, ನಂಗೆ ಸ್ವೆಟ್ ಆಗಲ್ಲ, ವಾಸನೆ ಬರುತ್ತೆ ಪಾಪ ಮುಂದೆ. ಸೊ ಸ್ವಲ್ಪ ಡಿಯೋಡ್ರೆಂಟ್ ಇಸ್ ಇಂಪಾರ್ಟೆಂಟ್ ಫಾರ್ ಮೀ. ಅದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಇದು ಬಂದು ಮೈಲ್ಡಾಗಿರುತ್ತೆ ಸ್ಮೆಲ್ಲು, ಆ್ಯಂಡ್ ಸ್ವೆಟ್ ಜಾಸ್ತಿ ಬರಲ್ಲ, ಆ್ಯಂಡ್ ಓಡರ್ ಕಂಟ್ರೋಲ್ ಮಾಡುತ್ತೆ ಅಂತ. ಡೆಫಿನೆಟ್ಲಿ ಓಡರ್ ಕಂಟ್ರೋಲ್ ಮಾಡುತ್ತೆ, ಬಟ್ ಸೆಂಟ್ ಅನ್ನೋದು ನನಗೆ ಇನ್ನೂ ಇರ್ಬೋದಿತ್ತು. ಚೆನ್ನಾಗಿದೆ, ಬ್ಯೂಟಿಫುಲ್ ಸ್ಮೆಲ್ ಇದು, ಬಟ್ ಲಿಂಗರ್ ಆಗಲ್ಲ. ಆ್ಯಂಡ್ ಇಷ್ಟೊಂದು ದುಡ್ಡು ಕೊಡೋವಾಗ ಐ ಥಿಂಕ್ 1600 ಎಷ್ಟೋ ಇದು. ಇಷ್ಟೊಂದು ದುಡ್ಡು ಕೊಡೋವಾಗ ನನಗೆ ಇನ್ನೊಂದು ಸ್ವಲ್ಪ ಫ್ರೇಗ್ರೆನ್ಸ್ ಲಿಂಗರ್ ಆಗಿದ್ದರೆ ಚೆನ್ನಾಗಿರೋದು ಅಂತ ಅನಿಸ್ತು. ಆ್ಯಂಡ್ ಇನ್ನೊಂದು ಡ್ರಾಬ್ಯಾಕ್ ಏನಂದರೆ ಇದು ಕ್ರೀಮ್ ಫಾರ್ಮಲ್ಲಿ ಇರೋದ್ರಿಂದ, ಅಂದರೆ ಇದು ಲಿಕ್ವಿಡ್ ಅಲ್ಲ ಡಿಯೋಡ್ರೆಂಟ್, ಇದು ಲೈಕ್ ಯು ಹ್ಯಾವ್ ಲೈಕ್ ದಿಸ್. ಓಕೆ, ಇಟ್ಸ್ ಇನ್ ಅ ಕ್ರೀಮ್ ಫಾರ್ಮ್, ಬಟ್ ಇದು ಕ್ರೀಮ್ ಫಾರ್ಮಲ್ಲಿ ಇರೋದ್ರಿಂದ ನಾವು ಅಂಡರ್ ಆರ್ಮ್ಸ್ಗೆ ಯೂಸ್ ಮಾಡಿದಾಗ ನಮ್ಮ ಬಟ್ಟೆಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ವೈಟ್ ಪ್ಯಾಚ್ ಥರ ಆಗುತ್ತೆ. ಅದು ನಂಗೆ ಇಷ್ಟ ಆಗಲಿಲ್ಲ. ಸೊ ಇನ್ ಫ್ಯೂಚರಲ್ಲಿ ನಾನು ಡೆಫಿನೆಟ್ಲಿ ಇದನ್ನು ಪರ್ಚೇಸ್ ಮಾಡಲ್ಲ, ರೀಪರ್ಚೇಸ್ ಅಂತೂ ಮಾಡಲ್ಲ. ಈಗ ಇದು ತೊಗೊಂಡಿರೋದ್ರಿಂದ ನಾನು ಯೂಸ್ ಮಾಡಲೇಬೇಕು, ಮಾಡ್ತೀನಿ, ಯಾವುದನ್ನು ವೇಸ್ಟ್ ಮಾಡಲ್ಲ. ಬಟ್ ನಿಮ್ಗೆ ಇದನ್ನು ರೆಕಮೆಂಡ್ ಮಾಡಲ್ಲ ನಾನು. ಅಂಡರ್ ಆರ್ಮ್ ರೋಲ್ ಆನ್ ಅಂತೂ ತುಂಬ ಬ್ಯೂಟಿಫುಲ್, ಅದರ ಸ್ಮೆಲ್ಲು ತುಂಬ ಜಾಸ್ತಿ ಹೊತ್ತಿರುತ್ತೆ ಆ್ಯಂಡ್ ಫ್ರೆಶ್ ಅನಿಸುತ್ತೆ. ಸೊ ಅದನ್ನು ನೀವು ಡೆಫಿನೆಟ್ಲಿ ಬೈ ಮಾಡ್ಬೋದು. ಆ್ಯಂಡ್ ಅಫೋರ್ಡಬಲ್ ಕೂಡ, ತುಂಬ ಐ ಥಿಂಕ್ 90 rupeesಗೆ ಸ್ಮಾಲ್ ಬಾಟಲ್ ಸಿಗುತ್ತೆ ನಿಮಗೆ. ಬಟ್ ಇದನ್ನು ಪರ್ಚೇಸ್ ಮಾಡಬೇಡಿ, ವೇಸ್ಟ್ ಮಾಡಿದೆ ನಾನು. ಓಕೆ, ಆ್ಯಂಡ್ ಐ ಹ್ಯಾವ್ 2 fragrances. ಲೆಟ್ ಮಿ ಗೋ ಥ್ರೂ ಇಟ್. ಇದರಲ್ಲಿ ನನಗೆ ಒಂದು ಗಿಫ್ಟ್ ಬಂದಿರೋದು, ಇದು ಬರ್ಬೆರಿ ಗಾಡೆಸ್. ಐ ಆಮ್ ಅ ಗಾಡೆಸ್ ಅಂತ. ಐ ಆಮ್ ಜೋಕಿಂಗ್ ಗೈಸ್, ಐ ಆಮ್ ಜೋಕಿಂಗ್. ಇದು ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು. ಲೈಕ್
ಜಸ್ಟ್ ರೀಸೆಂಟಾಗಿ ನಾನು ಡೆಲಿವರ್ ಆದಮೇಲೆ ನನಗೆ ಇದನ್ನು ಕೊಟ್ಟಿದ್ದು. ಇದು ನನ್ನ ಫೇವ್ರೆಟ್ ಫ್ರೇಗ್ರೆನ್ಸ್ ಇದು. ನಾನು ಒಂದು ಸಲ ನನಗೆ ಇದನ್ನು ಸ್ನಿಫ್ ಮಾಡಿದ್ದೆ, ನಾನು ಮಾಲಲ್ಲಿ ತೊಗೋಬೇಕಂತ ತುಂಬ ಆಸೆ ಇತ್ತು. ಬಟ್ ಸಿನ್ಸ್ ಇಟ್ ಇಸ್ ಎಕ್ಸ್ಪೆನ್ಸಿವ್ ಆ್ಯಂಡ್ ನನ್ನ ಹತ್ರ ತುಂಬ ಫ್ರೇಗ್ರೆನ್ಸ್ ಇರೋದ್ರಿಂದ ನಾನು ಓಕೆ ಅದನ್ನೆಲ್ಲ ಯೂಸ್ ಮಾಡಾದ್ಮೇಲೆ ಮೇ ಬಿ ಲೇಟ್ ಅವ್ರು ಪರ್ಚೇಸ್ ಮಾಡೋಣ ಅಂದ್ಕೊಂಡೆ. ಬಟ್ ಆಗಲಿಲ್ಲ ಪರ್ಚೇಸ್ ಮಾಡೋಕ್ಕೆ ಡ್ಯೂ ಟು ಸಮ್ ರೀಸನ್ಸ್ ಆ್ಯಂಡ್ ನೌ ಐ ಹ್ಯಾವ್ ಇಟ್ ಆ್ಯಂಡ್ ಐ ಮೀನ್ ಅಬ್ಸಲ್ಯೂಟ್ಲಿ ಲವ್ ಇಟ್. ನಾನು ಇದನ್ನು ಯೂಸ್ ಮಾಡಿಲ್ಲ, ಡೆಫಿನೆಟ್ಲಿ ಯೂಸ್ ಮಾಡಬೇಡಿ. ಪರ್ಫ್ಯೂಮ್ಸ್ ಮಾತ್ರ ಯೂಸ್ ಮಾಡಬೇಡಿ. ನಿಮಗೆ ಪ್ಲೀಸ್, ಅದು ಮಕ್ಕಳಿಗೆ ತುಂಬಾ ಇರಿಟೇಟ್ ಆಗುತ್ತೆ ಆ್ಯಂಡ್ ಅದು ಸ್ಮೆಲ್ಲು ತುಂಬ ಸ್ಟ್ರಾಂಗ್ ಇರೋದ್ರಿಂದ ಮಕ್ಕಳು ತಡ್ಕೊಳ್ಳಲ್ಲ ಅದನ್ನು. ಆ್ಯಂಡ್ ನ್ಯಾಚುರಲ್ ನಿಮ್ಮ ಸ್ಮೆಲ್ಲು ಪಾಪು ತೊಗೊಳೋದ್ರಿಂದ ಅದು ಏನಂತಾರೆ ನಿಮಗೆ ಅಟ್ರಾಕ್ಟ್ ಜಾಸ್ತಿ ಆಗುತ್ತೆ ಆ್ಯಂಡ್ ಬಾಂಡಿಂಗ್ ಚೆನ್ನಾಗಿರುತ್ತೆ. ಬಟ್ ನಾನು ಇದನ್ನು ಕ್ಯಾಪಲ್ಲೇ ಸ್ಮೆಲ್ ಮಾಡಿದ್ದೀನಿ. ಸೊ ನನಗಿದು ಎಷ್ಟೊತ್ತು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಹಿಂಗೆ ಸ್ನಿಫ್ ಮಾಡ್ತೀನಿ, ನಾನು ಖುಷಿ ತೊಗೋತೀನಿ, ಬಟ್ ಯೂಸ್ ಅಂತೂ ಮಾಡಿಲ್ಲ. ಡೆಫಿನೆಟ್ಲಿ ಫಸ್ಟ್ 2 years ಪ್ಲೀಸ್ ಡೋಂಟ್ ಯೂಸ್ ಫ್ರೇಗ್ರೆನ್ಸಸ್. ಓಕೆ, ಲೈಟ್ ಡಿಯೋಡ್ರೆಂಟ್ ಥರ ಯೂಸ್ ಮಾಡ್ಬೋದು ಓನ್ಲಿ ಫಾರ್ ಯೋರ್ ಅಂಡರ್ ಆರ್ಮ್ಸ್. ಬಟ್ ಪ್ಲೀಸ್ ಹಿಂಗೆ ಬಾಡಿ ಮೇಲೆಲ್ಲ ಹಿಂಗೆ ಟಪ 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 ಅಂತ ಸ್ಪ್ರೇ ಮಾಡಬೇಡಿ. ಬಿಕಾಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಯೂಜ್ ಕಲೆಕ್ಷನ್ ಇದೆ ಫ್ರೇಗ್ರೆನ್ಸಸ್ಸು. ನನಗೆ ತುಂಬಾ ಇಷ್ಟ ಫ್ರೇಗ್ರೆನ್ಸ್. ಒಂಥರ ಏನಂದರೆ ನಾನೇನು ರೆಡಿಯಾಗಿಲ್ಲ ಅಂದ್ರೂ ನನಗೆ ಫ್ರೇಗ್ರೆನ್ಸ್ ಹಾಕ್ಕೊಂಡ್ರೆ ನನಗೆ ನನ್ನ ಮೂಡ್ ಲಿಫ್ಟ್ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ನಾನು ತುಂಬ ಕಂಟ್ರೋಲ್ ಮಾಡಿದ್ದೀನಿ. ನಾನು ಪ್ರೆಗ್ನೆನ್ಸಿಯಿಂದನೂ ಫ್ರೇಗ್ರೆನ್ಸ್ ಯೂಸ್ ಮಾಡಿಲ್ಲ. ನನ್ನ ಕಲೆಕ್ಷನ್ ಎಲ್ಲ ಹಿಂಗೆ ಬಿದ್ದಿದೆ, ಅದು ಧೂಳಿಟ್ಕೊಟ್ಟು. ಈಗ ನಾನು ಇನ್ನೊಂದು 2 years ಆದಮೇಲೆ ಅಗೇನ್ ಐ ವಿಲ್ ಸ್ಟಾರ್ಟ್ ಯೂಸಿಂಗ್. ಬಟ್ ಫಾರ್ ನಾವ್ ಡೆಫಿನೆಟ್ಲಿ ನೋ. ಬಟ್ ಸ್ಮೆಲ್ ಮಾತ್ರ ಅಮೇಝಿಂಗ್. ನನ್ನ ಹಸ್ಬೆಂಡ್ಗೂ ಇದು ತುಂಬಾ ಇಷ್ಟ ಆಯಿತು. ಅವ್ನು ಇದನ್ನು ಸ್ಮೆಲ್ ಮಾಡಿಬಿಟ್ಟು ವಾವ್ ಎಷ್ಟು ಚೆನ್ನಾಗಿದೆ, ಇದನ್ನು ಹಾಕ್ಕೊಂಡು ಎಲ್ಲಾದರೂ ಹೋದರೆ ಲಕ್ಸುರಿ ಫೀಲ್ ಇದೆ. ಲೈಕ್ ಇಟ್ ರಿಮೈಂಡ್ಸ್ ಇಟ್ ರೆಪ್ರೆಸೆಂಟ್ಸ್ ರಿಚ್ ವಿಮೆನ್ ಅನ್ನೋ ಥರ ಇದೆ. ಇದು ಒಂಥರ ಸಫಿಸ್ಟಿಕೇಟೆಡ್ ರಿಚ್ ವಿಮೆನ್ ಅನ್ನೋ ಥರ ವುಮೆನ್ ಥರ ಸ್ಮೆಲ್ ಇದೆ. ಸೊ ತುಂಬ ಬ್ಯೂಟಿಫುಲ್ ಆಗಿದೆ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಆ್ಯಂಡ್ ವೇಟಿಂಗ್ ಟು ಯೂಸ್ ದಿಸ್. ಯಾವಾಗ ಬರುತ್ತೋ ಆ ಚಾನ್ಸ್ ಗೊತ್ತಿಲ್ಲ, ಬಟ್ ನೋಡೋಣ, ಯೂಸ್ ಮಾಡೋಣ ಇನ್ ಫ್ಯೂಚರ್. ಆ್ಯಂಡ್ ಐ ಹ್ಯಾವ್ ದಿಸ್ ಬೆಲ್ಲಾ ವಿಟಾ ಪರ್ಫ್ಯೂಮ್ ಸೆಟ್. ಅಗೇನ್ ದಿಸ್ ಆಲ್ಸೋ ಗಿಫ್ಟೆಡ್. ಸೊ ಇದು ಬೆಲ್ಲಾ ವಿಟಾ ಅವರ ಫ್ರೇಗ್ರೆನ್ಸ್ ಸೆಟ್. ಇದು ನಿಮಗೆ ತುಂಬ ಅಫೋರ್ಡಬಲಾಗಿ ಸಿಗುತ್ತೆ, 540 or 550 ಸಮಥಿಂಗ್. ಆ್ಯಂಡ್ ಇದು ಯಾವಾಗಲೂ ಡಿಸ್ಕೌಂಟಲ್ಲಿ ಇರುತ್ತೆ. ನನ್ನ ಹತ್ರ ಇದು 4 ವೇರಿಯಂಟ್ಸ್ ಇದೆ. ಸೊ ಯು ಕ್ಯಾನ್ ಸಿ ದಿಸ್. ಐ ಹ್ಯಾವ್ ರೋಸ್, ಗ್ಲಾಮ್, ಡೇಟ್ ಆ್ಯಂಡ್ ಸೆನೋರಿಟಾ. ನಾನು ಅಗೇನ್ ಫ್ರೇಗ್ರೆನ್ಸ್ ಯೂಸ್ ಮಾಡಿಲ್ಲ, ಸೊ ಎಷ್ಟು ಲಾಂಗ್ ಲಾಸ್ಟಿಂಗ್ ಅನ್ನೋದು ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ಇನ್ ಫ್ಯೂಚರ್ ನಾನು ಇದನ್ನು ವೇರ್ ಮಾಡಿದಾಗ ನಿಮಗೆ ಶಾರ್ಟ್ ವೀಡಿಯೋಸಲ್ಲಿ ತಿಳಿಸ್ತೀನಿ ಹೇಗಿದೆ ಏನು ಅಂತ. ಬಟ್ ಇವಾಗ ಸ್ಮೆಲ್ ಹೆಂಗಿದೆ ಅಂತ ನಾನು ಹೇಳ್ಬೋದು ಅಷ್ಟೇ, ಗೊತ್ತು ನಾನು ಯೂಸ್ ಮಾಡಿ ಹೇಳೋಕ್ಕಾಗಲ್ಲ. ಓಕೆ, ಇದು ರೋಸು ತುಂಬ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇನ್ ದ ಸೆನ್ಸ್ ನಾಟ್ ಲೈಕ್ ತಲೆಗೆ ಹೊಡೆಯೋ ಥರ ಇಲ್ಲ, ಬಟ್ ಶಾರ್ಪ್ ರೋಸ್. ಇದು ಸ್ವೀಟ್ ರೋಸ್ ಅಲ್ಲ, ಶಾರ್ಪ್ ರೋಸ್, ಬಟ್ ಪ್ರಾಪರ್ ರೋಸ್ ಥರನೇ ಇದೆ. ಆ ಗುಲಾಬಿ ಪೆಟಲ್ಸ್ ಎಲ್ಲ ಇರುತ್ತಲ್ಲ ಆ ಥರನೇ ಸ್ಮೆಲ್ ಇದೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಐ ಕ್ಯಾನ್ ಇಮ್ಯಾಜಿನ್ ನಾನು ಇದನ್ನು ಯೂಸ್ ಮಾಡೋದನ್ನ ಹೆಂಗಂದರೆ ಲೈಕ್ ಪಿಂಕ್ ಕಲರ್ ಡ್ರೆಸ್ ಹಾಕ್ಕೊಂಡು ಇಲ್ಲ ಗರ್ಲಿಯಾಗಿ ರೆಡಿ ಆಗಿಬಿಟ್ಟು ಈ ಸೆಂಟ್ ಹಾಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಎಸ್ಪೆಷಲಿ ಸಮ್ಮರ್ ಆ್ಯಂಡ್ ಸ್ಪ್ರಿಂಗ್ ಟೈಮಲ್ಲಿ ಇದನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಲಾಸ್ಟಿಂಗ ಇಲ್ವಾ ಅನ್ನೋದು ಎಗೇನ್ ಪ್ಲೀಸ್ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಬರೀ ಸೆಂಟ್ ಹೆಂಗಿದೆ ಅನ್ನೋದು ಹೇಳ್ತಾ ಇದ್ದೀನಿ, ಹೊರತು ಲಾಂಗ್ ಲಾಸ್ಟಿಂಗ್ ಎಲ್ಲ ಗೊತ್ತಿಲ್ಲ. ನೆಕ್ಸ್ಟ್ ನನ್ನ ಹತ್ರ ಇರೋದು ಗ್ಲಾಮ್. ಸೊ ಗ್ಲಾಮ್ ಅನ್ನೋದು ಇದು ನಂಗೆ ಇಷ್ಟ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್, ನನಗೆ ಆ ಸ್ವೀಟ್ ಫ್ರೇಗ್ರೆನ್ಸಸ್ ಇಷ್ಟ. ನನಗೆ ಸ್ವಲ್ಪ ಫ್ಲೋರಲಿ ಸ್ವೀಟ್ ಇಷ್ಟ. ಫ್ಲೋರಲ್ಸ್ ಇಷ್ಟ, ಬಟ್ ಸ್ಟ್ರಾಂಗ್ ಇರಬಾರ್ದು, ಸ್ವಲ್ಪ ಸ್ವೀಟ್ನೆಸ್ ಇರಬೇಕು. ಇದು ಒಳ್ಳೆ ಅಗರಬತ್ತಿ ಥರ ಇದೆ, ಸ್ಯಾಂಡಲ್ವುಡ್ ಇದೆ ಅನಿಸುತ್ತೆ ಇದರಲ್ಲಿ. ಇಟ್ಸ್ ಅಗರಬತ್ತಿ ಥರನೇ ಇದೆ ಸೇಮ್. ನನಗೆ ಅಗರಬತ್ತಿ ಥರ ಸ್ಮೆಲ್ ಆಗೋದು ಏನೋ ಅಗರಬತ್ತಿ ಥರ ನಾನು ಸ್ಮೆಲ್ ಆಗೋದು ಇಷ್ಟ ಇಲ್ಲ. ಬಟ್ ನಿಮಗೆ ಸ್ಟ್ರಾಂಗ್ ಫ್ರೇಗ್ರೆನ್ಸ್ ಇಷ್ಟ ಅಂದರೆ ಈ ಥರ ಸ್ಯಾಂಡಲ್ವುಡ್, ಆ್ಯಂಬರ್, ಫ್ಲೋರಲ್ ಆ್ಯಂಬರ್ ಕೈಂಡ್ ಆಫ್ ಸೆಂಟ್ ನಿಮ್ಗೆ ಇಷ್ಟ ಆದರೆ ಇದನ್ನು ನೀವು ಇಷ್ಟಪಡ್ತೀರಾ. ನಿಮ್ಗೆ ಯಾವಾಗಲೂ ಅಷ್ಟೇ ಫ್ರೇಗ್ರೆನ್ಸ್ ಟ್ರೈ ಮಾಡುವಾಗ ಸ್ಟೋರ್ಗೆ ಹೋಗಿ ಟ್ರೈ ಮಾಡಿ ತೊಗೊಳ್ಳಿ. ಆರ್ ಎಲ್ಸ್ ನಿಮಗೆ ಈ ಥರ ಸ್ಯಾಂಪಲ್ಸು ಟ್ರಾವೆಲ್ ಸೈಜ್ ಸಿಗುತ್ತಲ್ಲ, ಇದನ್ನು ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಅಷ್ಟೇ ದೊಡ್ಡದು ತೊಗೊಳ್ಳಿ. ಬಿಕಾಸ್ ಫ್ರೇಗ್ರೆನ್ಸಸ್ಸು ಎಕ್ಸ್ಪೆನ್ಸಿವ್ ಇರುತ್ತೆ ಆ್ಯಂಡ್ ವೇಸ್ಟ್ ಮಾಡಬಾರ್ದು. ಆ್ಯಂಡ್ ನಮ್ಮ ಹತ್ರ ನೆಕ್ಸ್ಟ್ ಇರೋದು ಸೆನೋರಿಟಾ. ಒನ್ ಸೆಕೆಂಡ್. ಓಕೆ, ಸೆನೋರಿಟಾ ಚೆನ್ನಾಗಿದೆ ಇದೊಂಥರ. ವಾವ್, ಕ್ಯಾಪ್ ಒಂಥರ ವಿಷ ಥರ ಇದೆ ಸ್ಮೆಲ್. ಕ್ಯಾಪ್ ಒಂಥರ ಇದೆ, ಎಗ್ನ ಥರ.
ಗೆ ಯಾಕೆ ಈ ಥರ ಇದೆ? ಕ್ಯಾಪ್ ಒಂಥರ ಇದೆ ರೀ, ಒಂದು ನಿಮಿಷ. ಇದರಲ್ಲಿ ಸ್ಮೆಲ್ ಮಾಡಿದ್ರೆ ಡಿಫ್ರೆಂಟಾಗಿ ಬರ್ತಾ ಇದೆ. ಈ ಕ್ಯಾಪ್ ಒಂಥರ ಸ್ಮೆಲ್ ಇದೆ, ಎಗ್ಡ ಥರ. ಸಾರಿ ಫಾರ್ ದ್ಯಾಟ್, ಬಟ್ ಓಕೆ ಇರಿ ಒಂದು ನಿಮಿಷ. ಓಕೆ, ಇದು ಒಂಥರ ಚೆನ್ನಾಗಿದೆ. ಇದು ಕ್ಯಾಪ್ ಮಿಸ್ಟೇಕು, ಫ್ರೇಗ್ರೆನ್ಸ್ ಮಿಸ್ಟೇಕ್ ಅಲ್ಲ. ಸ್ವೀಟ್ ಫ್ಲೋರಲ್ ಫ್ರೇಗ್ರೆನ್ಸ್ ಇದು, ತುಂಬ ಬ್ಯೂಟಿಫುಲ್ ಆಗಿದೆ. ತುಂಬ ಸ್ವೀಟು ಅಲ್ಲ, ತುಂಬ ಫ್ಲೋರಲಿನೂ ಅಲ್ಲ, ಎರಡು ಮಿಕ್ಸ್ ಆಗಿದೆ, ಸಖತ್ತಾಗಿದೆ, ಒಂಥರ ಬ್ಯೂಟಿಫುಲ್ ಆಗಿದೆ. ಡೇ ಟೈಮ್ ಫ್ರೇಗ್ರೆನ್ಸ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನನ್ನ ಹತ್ರ ಇರೋದು ಡೇಟ್ ಫ್ರೇಗ್ರೆನ್ಸ್. ಡೇಟ್ ಫ್ರೇಗ್ರೆನ್ಸ್ ಬಂದುಬಿಟ್ಟು ಮೈ ಮೋಸ್ಟ್ ಫೇವ್ರೆಟ್. 4ರಲ್ಲಿ ನಂಗೆ ತುಂಬ ಇಷ್ಟ ಆಗಿರೋದು ಅಂದರೆ ಡೇಟ್ ಫ್ರೇಗ್ರೆನ್ಸ್. ಇದು ತುಂಬ ಸ್ವೀಟ್ ಆಗಿದೆ, ಬಬ್ಲಿ ಆಗಿದೆ, ಗರ್ಲಿ ಆಗಿದೆ, ಆ್ಯಂಡ್ ಡೇಟ್ ಅಂತ ಹೆಸರಿಗೆ ಕರೆಕ್ಟಾಗಿ ಮ್ಯಾಚ್ ಆಗಂಗಿದೆ. ಇದನ್ನು ಆಫ್ಟರ್ನೂನು, ಮಾರ್ನಿಂಗ್, ನೈಟು, ಎನಿ ಟೈಮ್ ಯು ಕ್ಯಾನ್ ಯೂಸ್ ಇಟ್. ತುಂಬ ಬ್ಯೂಟಿಫುಲ್ ಆಗಿದೆ. ನನಗೆ ಈ 4ರಲ್ಲಿ ತುಂಬ ಇಷ್ಟ ಆಗಿದ್ದು ಡೇಟು, ಆಮೇಲೆ ಸೆನೋರಿಟಾ, ಆಮೇಲೆ ರೋಸು, ಆಮೇಲೆ ಗ್ಲ್ಯಾಮ್. ಸೊ ಓಕೆ, ನೆಕ್ಸ್ಟ್ ಫಾಸ್ಟಾಗಿ ಮಾಡೋಣ, ಪಾಪ ಎದ್ಬಿಡ್ತಾ ಇದೆ. ಫಾಸ್ಟ್. ನೆಕ್ಸ್ಟು ಇದು ನನಗೆ ಸ್ಯಾಂಪಲ್ಸ್ ಗಿಫ್ಟಾಗಿ ಬಂದಿದ್ದು. ಇದು ಡಿಯೋಡ್ರೆಂಟಿಗೆ ಇದು ಬಂದಿದ್ದು. ಇದು ಬಮ್ ಕ್ರೀಮ್. ಇದು ನನ್ನ ಫೇವ್ರೆಟ್. ನನ್ನ ಹತ್ರ ಮನೆಯಲ್ಲಿ ಆಲ್ರೆಡಿ ಇದ್ರದ್ದು ಡಬ್ಬ ಇದೆ. ಇದು ನನ್ನ ಫೇವ್ರೆಟ್. ಸ್ಮೆಲ್ ತುಂಬ ಚೆನ್ನಾಗಿದೆ, ಬೀಚಿ ಆಗಿದೆ. ಆಮೇಲೆ ನೆಕ್ಸ್ಟು ನನ್ನ ಹತ್ರ ಇದು ಫ್ರೇಗ್ರೆನ್ಸ್ದು ಸ್ಯಾಂಪಲ್ ಇದೆ, ಜೋಮಲೋನವ್ರದ್ದು. ಇದು ಪಿಯೋನಿ ಆ್ಯಂಡ್ ಬ್ಲಷ್ ಅಂತ. ತುಂಬಾ ಬ್ಯೂಟಿಫುಲ್ ಆಗಿದೆ ಗೈಸ್. ಇದು ಸ್ಮೆಲ್ಲು ನನಗೆ ಒಂಥರ ಫ್ಲೋರಲ್ ನಂಗೆ ಆ್ಯಕ್ಚುಲಿ ಇಷ್ಟ ಆಗಲ್ಲ, ಬಟ್ ಈ ಫ್ಲೋರಲ್ ನಂಗೆ ತುಂಬಾ ಇಷ್ಟ ಆಯಿತು. ಅದು ನನಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ, ಯಾವಾಗಾದ್ರೂ ಸ್ಪೆಷಲ್ ಒಕೇಶನ್ ಬಂದಾಗ ಯೂಸ್ ಮಾಡ್ತೀನಿ. ಎಷ್ಟು ಲಾಸ್ಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬಾ ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಬಂದು ಫಾಸ್ಟ್ ದಿವ್ಯಾ ಫಾಸ್ಟ್. ನೆಕ್ಸ್ಟು ಮಾರ್ಸ್ ಅವರ ನನ್ನ ಹತ್ರ ಶಾರ್ಪ್ನರ್ ಇದೆ. ಸೊ ರೆಗ್ಯುಲರ್ ಶಾರ್ಪ್ನರ್, ನನ್ನ ಲಿಪ್ ಪೆನ್ಸಿಲ್ಸು, ಕಾಜಲ್ಲು, ಲಿಪ್ಸ್ಟಿಕ್ಕು ಎಲ್ಲನೂ ಶಾರ್ಪ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟು ನನ್ನ ಹತ್ರ ಇದು ಸ್ವಿಸ್ ಬ್ಯೂಟಿ ಅವರ ಲಿಪ್ಸ್ಟಿಕ್ ಇದೆ. ಇದೊಂಥರ ಲಸ್ಟರ್ ಕ್ರೀಮ್ ಲಿಪ್ಸ್ಟಿಕ್. ಬ್ಯೂಟಿಫುಲ್ ಕಲರ್. ನನ್ನ ಹತ್ರ ಇರೋ ಕಲರ್ ಹೆಸರು ಬಂದು ಟ್ವಿಸ್ಟೆಡ್ ಕ್ಯಾರಮಲ್ ಅಂತ. ಬ್ಯೂಟಿಫುಲ್ ಬ್ರೌನ್ ವಿಚ್ ಐ ಆಮ್ ವೇರಿಂಗ್. ಅದ್ರ ಮೇಲೆ ನಾನೊಂದು ಲಿಪ್ ಬಾಮ್ ಯೂಸ್ ಮಾಡಿದ್ದೀನಿ, ಅದು ಯಾವುದಂತ ತೋರಿಸ್ತೀನಿ. ಕಲರ್ ತುಂಬ ಬ್ಯೂಟಿಫುಲ್ ಆಗಿದೆ, ಕ್ರೀಮಿ ಆಗಿದೆ, ತುಂಬಾ ಇಷ್ಟ ಆಯ್ತಿದ್ದು ನನಗೆ. ಡೆಫಿನೆಟ್ಲಿ ಟ್ರೈ ಮಾಡಿ, ಆ್ಯಂಡ್ ಅಫೋರ್ಡಬಲ್ ಆಲ್ಸೋ. ಆ್ಯಂಡ್ ನೆಕ್ಸ್ಟ್ ನನ್ನ ಹತ್ರ ಲಿಪ್ ಪ್ರಾಡಕ್ಟ್ ಬಂದು ಗಶ್ ಬ್ಯೂಟಿ ಅವರ ಲಿಪ್ ಗ್ಲಾಸ್. ಇದನ್ನು ನಾನು ರಿವ್ಯೂ ಕಂಪ್ಲೀಟಾಗಿ ನಾನು ಯೂಟ್ಯೂಬ್ ಚಾನಲಲ್ಲಿ ಶಾರ್ಟ್ಸಲ್ಲಿ ಹೇಳಿದ್ದೀನಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನೆಕ್ಸ್ಟ್ ಐ ಹ್ಯಾವ್ ದಿಸ್ ಮಾರ್ಸ್ ಲಿಪ್ ಮೂಸ್. ಇದು ಬಂದು ಲಿಪ್ ಮೂಸ್ದು ಒಂಥರ ಬ್ಲರಿ ಫಿನಿಶ್ ಕೊಡುತ್ತೆ ಲಿಪ್ಸ್ಗೆ, ತುಂಬ ಬ್ಯೂಟಿಫುಲ್ ಆಗಿದೆ. ಬಟ್ ಟ್ರಾನ್ಸ್ಫರ್ ಪ್ರೂಫ್ ಅಲ್ಲ, ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ ಇಟ್. ಅಫೋರ್ಡಬಲ್ ಆಲ್ಸೋ. ನೆಕ್ಸ್ಟ್ ಐ ಹ್ಯಾವ್ ದಿಸ್ ಲಿಪ್ ಬಾಮ್. ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಲಿಪ್ ಬಾಮ್ ನಾನು ಯೂಸ್ ಮಾಡಿರೋದ್ರಲ್ಲಿ. ಇದು ಬಂದು ಯೂಟ್ಯೂಡ್ ಔಟ್ಸ್ ಅವರ ಲಿಪ್ ಬಾಮ್. ಇದು ನಾನು ಆ ಲಿಪ್ಸ್ಟಿಕ್ ಮೇಲ್ಗಡೆ ಸುಮ್ಮನೆ ನನಗೆ ಗ್ಲಾಸಿಯಾಗಿ ಇರಲಿ ಅಂತ ಹಾಕೊಂಡಿದ್ದೀನಿ. ಇದ್ದು ನಾನು ಕೂಡ ಶಾರ್ಟ್ ವಿಡಿಯೋ ಮಾಡಿದ್ದೀನಿ, ಡೆಫಿನೆಟ್ಲಿ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್. ನೆಕ್ಸ್ಟು ಇದು ಫೌಂಡೇಶನ್ ಸ್ಯಾಂಪಲ್ ನನಗೆ ಸಿಕ್ಕಿದೆ ಕ್ಲಿನಿಕ್ ಅವ್ರದ್ದು. ಇದನ್ನು ನಾನು ಯೂಸ್ ಮಾಡಿಲ್ಲ, ಇದು ಕಟ್ ಮಾಡಿದ್ದೆ ಶೇಡ್ ನೋಡೋಕ್ಕೆ, ಬಟ್ ಯೂಸ್ ಮಾಡಿಲ್ಲ ಫೇಸ್ಗೆ ಯಾವತ್ತು. ಯೂಸ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ, ವರ್ತಾ ಏನು ತೊಗೋಬೋದಾ ಇಲ್ವಾ ಅಂತ. ಬಿಕಾಸ್ ಇದು ಎಕ್ಸ್ಪೆನ್ಸಿವ್. ನನಗೆ ಇದು ಸ್ಯಾಂಪಲಾಗಿ ಬಂದಿದೆ, ಟ್ರೈ ಮಾಡಬೇಕು, ಮಾಡಿಲ್ಲ ಇನ್ನು ಮಾಡ್ತೀನಿ. ನೆಕ್ಸ್ಟ್ ಏನಂದರೆ ನನ್ನ ಹತ್ರ ಇದು ಲಿಪ್ ಪ್ರಾಡಕ್ಟ್ ಇದೆ. ಇದು ಲವ್ ಹರ್ ಥರ ಲಿಪ್ ಗ್ಲಾಸಸ್. ಯು ವಿಲ್ ಗೆಟ್ ಅರೌಂಡ್ ಲೈಕ್ ಹೌ ಮೆನಿ ಗ್ಲಾಸಸ್, 9 ಗ್ಲಾಸಸ್ ಇದೆ ಇದರಲ್ಲಿ. ಬಟ್ ಪ್ಲೀಸ್ ಡೋಂಟ್ ಬೈ ದಿಸ್, ಓಕೆ? ತೊಗೋಬೇಡಿ. ನನಗೆ ಗ್ಲಾಸಸ್ ಅಂದರೆ ಇವಾಗ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಯಾವಾಗಲೂ ನನ್ನ ಲಿಪ್ಸು ಶೈನಿ ಆಗಿರ್ಬೇಕಂತ ಆಸೆ. ಈ ಥರ ನನಗೆ ಡಾರ್ಕ್ ಕಲರ್ಸ್ಗಿಂತ ಈ ಥರ ಲೈಟ್ ಮ್ಯೂಟೆಡ್ ಕಲರ್ಸು, ಗ್ಲಾಸಸ್ಸು ತುಂಬಾ ಇಷ್ಟ. ಬಟ್ ಇದೇನೋ ಗೊತ್ತಿಲ್ಲ ಚಿಂಟು, ಇದು ಗ್ಲಾಸ್ ನನಗೆ ಒಂಥರ ಗಟ್ಟಿ ಇದೆ ಆ್ಯಂಡ್ ಗ್ಲಾಸಿ ಆಗಿಲ್ಲ. ಇದು ಥರ ಲಿಪ್ಸ್ಟಿಕ್ ಥರನೇ ಇದೆ, ಪಿಗ್ಮೆಂಟ್ ಬರಲ್ಲ. ನನ್ನ ಪ್ರಾಡಕ್ಟಲ್ಲೇ ಪ್ರಾಬ್ಲಮ್ಮ, ಅವ್ರು ಕೊಟ್ಟಿರೋದ್ರಲ್ಲಿ ಏನು ನಂಗೆ ಅರ್ಥ ಆಗ್ತಾ ಇಲ್ಲ.
ಸೊ ನನಗೆ ಇದು ಡೆಫಿನೆಟ್ಲಿ ಪ್ಲೀಸ್ ಪರ್ಚೇಸ್ ಮಾಡಬೇಡಿ. ಪ್ರಾಡಕ್ಟ್ ಇಷ್ಟು ಗಟ್ಟಿ ಇರುತ್ತಾ, ಗ್ಲಾಸ್ ಹೇಳಿ ನೀವೇ, ಇಷ್ಟು ಗಟ್ಟಿ ಇರುತ್ತಾ ಬಾಮಿಯಾಗಿ, ಇಷ್ಟೊಂದು ಗ್ಲಾಸ್ ಥರನೇ ಇಲ್ಲ ಇದು, ನನಗೆ ಇಷ್ಟ ಆಗಲಿಲ್ಲ. ಸೊ ಆ್ಯಂಡ್ ವರ್ತ್ ಅಲ್ಲ ಅನಿಸ್ತು ನನಗೆ. ಪ್ಲೀಸ್ ಡೋಂಟ್ ಬೈ ಇಟ್. ಅದಕ್ಕೆ ಅದು ಯಾವಾಗಲೂ ಡಿಸ್ಕೌಂಟಲ್ಲಿ ಇರುತ್ತೆ, ಬಿಕಾಸ್ ನೋ ಬಡಿ ವಿಲ್ ಬೈ ದ್ಯಾಟ್. ಆ್ಯಂಡ್ ಇಷ್ಟ ಆಗಲ್ಲ ಅನಿಸುತ್ತೆ ಯಾರಿಗೂ, ಅದಕ್ಕೆ ತೊಗೊಳ್ಳೋದೇ ಇಲ್ಲ ಯಾರು. ಆ್ಯಂಡ್ ಲಾಸ್ಟ್ ಪ್ರಾಡಕ್ಟ್ ಅನಿಸುತ್ತೆ ಇದು ನನ್ನ, ಎಸ್, ಲಾಸ್ಟ್ ಪ್ರಾಡಕ್ಟ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಮೇಕಪ್ ಐ ಹ್ಯಾವ್ ಇಸ್ ದಿಸ್ ಶಾರ್ಲೆಟ್ ಟಿಲ್ಬರಿ ಏರ್ ಬ್ರಷ್ ಫ್ಲಾಲೆಸ್ ಫೌಂಡೇಶನ್. ನನ್ನ ಹತ್ರ ಇರೋ ಶೇಡ್ ಬಂದು 06 ನ್ಯೂಟ್ರಲ್. ಓಕೆ, ಶಾರ್ಲೆಟ್ ಟಿಲ್ಬರಿ ಫೌಂಡೇಶನ್ ತುಂಬ ದಿನದಿಂದ ತೊಗೋಬೇಕು, ತುಂಬ ವರ್ಷದಿಂದ ತೊಗೋಬೇಕಂತ ಆಸೆ ಇತ್ತು. ಬಟ್ ಇದು ನನಗೆ ಮದರ್ಸ್ ಡೇಗೆ, ಫಸ್ಟ್ ಮದರ್ಸ್ ಡೇ ಅಂತ ನಾನೇ ಗಿಫ್ಟ್ ಮಾಡ್ಕೊಂಡಿರೋದು. ಚಿಂಟು ಇದನ್ನು ನಾನೇ ಗಿಫ್ಟ್ ಮಾಡ್ಕೊಂಡು, ಪಾಪು ಎದ್ಬಿಟ್ಟಿದ್ದಾನೆ. ಓಕೆ, ಕಮಿಂಗ್ ಬಂದೆಪ್ಪ. ಸೊ ಇದನ್ನು ನೀವು ಏನಂತ ಹೇಳ್ತೀನಿ ಅಂದರೆ, ಇದು ಲಾಸ್ಟ್ ಪ್ರಾಡಕ್ಟ್, ಬೇಗ ಮುಗಿಸೋಣ. ಇದು ತುಂಬ ಬ್ಯೂಟಿಫುಲ್ ಆಗಿದೆ, ಫ್ಲಾಲೆಸ್ ಫಿನಿಶ್ ಕೊಟ್ಟಿದೆ. ಇವತ್ತು ನಾನು ಯೂಸ್ ಮಾಡಿದ್ದೀನಿ ಫೌಂಡೇಶನ್ನ, ತುಂಬ ಬ್ಯೂಟಿಫುಲ್. ಆ್ಯಂಡ್ ನನ್ನ ಪಿಗ್ಮೆಂಟೇಷನ್ ಮಾರ್ಕ್ಸ್ ಎಲ್ಲ ಕವರ್ ಮಾಡಿಬಿಟ್ಟಿದೆ. ಸಕ್ಕತ್ತಾಗಿದೆ ಫೌಂಡೇಶನ್. ನನಗಂತೂ ಸ್ವಲ್ಪನೂ ಗಿಲ್ಟ್ ಇಲ್ಲ ತೊಗೊಂಡಿದ್ದೀನಿ ಅಂತ. ಡೆಫಿನೆಟ್ಲಿ ಬ್ಯೂಟಿಫುಲ್ ಫೌಂಡೇಶನ್. ಬಟ್ ನಿಮ್ಮ ಹತ್ರ ಪ್ರೈಸ್ ಅಷ್ಟಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. ಸೊ ಇಷ್ಟಕ್ಕೆ ನನ್ನ ಬ್ಯೂಟಿ ಹಾಲ್ ಕಂಪ್ಲೀಟ್ ಆಗಿದೆ. ಐ ಹೋಪ್ ಯು ಗೈಸ್ ಎಂಜಾಯ್ಡ್ ವಾಚಿಂಗ್ ದಿಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಆ್ಯಂಡ್ ಸಪೋರ್ಟ್ ಮಾಡಿ. ನಾನು ಇದು ಕಾಂಟೆಂಟ್ ಕ್ರಿಯೇಷನ್ನ ಫುಲ್ ಟೈಮ್ ತೊಗೋಬೇಕಂತ ಆಸೆ ಇದೆ, ಬಿಕಾಸ್ ನಾನು ಕಂಪ್ನಿಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಬಟ್ ಪಾಪು ಇರೋದ್ರಿಂದ ಮನೆಯಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಕಾಂಟೆಂಟ್ ಕ್ರಿಯೇಷನ್ ಮಾಡ್ಬೋದಂತ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು. ಬಾಯ್.